ಹೇಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎಲ್ಲರೂ ಬೇರೆ ರೀತಿ ಇದ್ದಾರೆ, ಹೇಗೆ ನಡೆಯುತ್ತೆ. ಒಬ್ರು ನಿಜವಾದ ಸಂಗತಿ, ಒಬ್ರು ಇಂಜಿನಿಯರ್ ಇದ್ರಂತೆ, ಆಟೋಮೊಬೈಲ್ ಇಂಜಿನಿಯರ್. ಇಲ್ಲಿ ಇದು ಆಂಧ್ರ ಪ್ರದೇಶದಲ್ಲಿ ನಡೆದ ನಿಜವಾದ ಘಟನೆ ಅದು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವ್ರ ಹತ್ರ ಒಂದು ಹಳೆ ಸ್ಕೂಟರ್ ಇತ್ತಂತೆ. ಅವ್ರು ಆಟೋಮೊಬೈಲ್ ಇಂಜಿನಿಯರ್, ಹಳೆ ಸ್ಕೂಟರ್ ಇತ್ತು, ಅದನ್ನ ಓಡಿಸ್ಕೊಂಡು ಹೋಗ್ತಾ ಇದ್ರು. ಸಡನ್ ಆಗಿ ಗಾಡಿ ನಿಂತಿದೆ. ಆಟೋಮೊಬೈಲ್ ಇಂಜಿನಿಯರ್ ಅವ್ರಿಗೆ ಸ್ಕೂಟರ್ ನಲ್ಲಿರೋ ಎಲ್ಲಾ ಭಾಗಗಳು ತುಂಬಾ ಚೆನ್ನಾಗಿ ಅರಿವಿರ್ತದೆ. ಅವರು ಗಾಡಿ ನಿಂತಾಗ ಏನ್ ಮಾಡಿದ್ರೆ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ರು. ಅರ್ಧ ಗಂಟೆ ಶುರು ಆಗ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರೆ ಅಲ್ಲೇ ಹತ್ರದಲ್ಲಿರೋ ಒಂದು ಆಟೋಮೊಬೈಲ್ ಶಾಪಿಗೆ ತಗೊಂಡು ಹೋಗಿದ್ದಾರೆ. ತಗೊಂಡೋಗಿ ಸರಿ ಮಾಡಪ್ಪ, ಇದನ್ನ ನನಗೆ ಶುರು ಆಗ್ತದೆ, ನನ್ನ ಕೈನಲ್ಲಿ ಮೀರಿದ ಕೆಲಸ ತರ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲಿರೋ ಒಬ್ಬ ವ್ಯಕ್ತಿ ಅಂದ್ರೆ ಅನಕ್ಷರಸ್ಥ, ಏನು ತುಂಬಾ ತಿಳಿದಿರೋನು, ಅವನ ಸ್ಕೂಟರ್ ನ ನೋಡಿ ಒಂದು ಸುಮ್ಮನೆ ನೋಡಿ ಅದಕ್ಕೆ ಒಂದು 2 ಏಟ್ ಹೊಡಿತಾನೆ. ಹೊಡೆದ ತಕ್ಷಣ ಸಡನ್ ಸ್ಕೂಟರ್ ಶುರು ಆಗ್ತದೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ, ಸ್ವಲ್ಪ ಬೇಜಾರಾಗ್ತದೆ. ನೀವು ಥಿಯರಿಟಿಕಲ್ ಕನ್ಸ್ಟ್ರಕ್ಟರ್ ನನಗೆ ಶುರು ಮಾಡಕ್ಕೆ, ಸರಿ ಆಯ್ತು ಹೇಳಪ್ಪ, ಬಿಲ್ ಎಷ್ಟು ಹೇಳು ತಗೊಂಡು ನಾನು ಹೊಡ್ತೀನಿ ಅಂತ ಹೇಳಿ. ಅವನು 1000 ರೂಪಾಯಿ ಅಂತ ಹೇಳ್ತಾನೆ. ಏನಪ್ಪ ನೀವು ಮಾತಾಡಿದ್ರೆ, ನಾನು ಆಟೋಮೊಬೈಲ್ ಇಂಜಿನಿಯರ್, ನನಗೆ ಗೊತ್ತಾಗಲ್ಲ, ನೀನೊಂದು ಟೂಲ್ ಯೂಸ್ ಮಾಡಿಲ್ಲ, ಒಂದು ಆಯಿಲ್ ಹಾಕಿಲ್ಲ, ನೀನ್ ಯಾಕೆ 1000 ರೂಪಾಯಿ ಇದಕ್ಕೆ ಚಾರ್ಜ್ ಮಾಡ್ತಿದ್ಯಾ? ಅದಕ್ಕೆ ಅವ್ರು ಹೇಳ್ತಾರಂತೆ, ಸ್ವಾಮಿ ನೀವು 1 ರೂಪಾಯಿ ನನ್ನ 3 ಏಟಿ ಕೊಡಿ, 999 ರೂಪಾಯಿ ನನಗೆ ಎಲ್ಲಿ ಹೊಡಿಬೇಕಂತ ಗೊತ್ತಿದ್ದ ಕೊಡಿ ಅಂತ. ಅದರಿಂದ ಸ್ಟೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮುಖ್ಯವಾಗಿ ಬೇಕಾಗ್ತದೆ ಅಂದ್ರೆ, ನೀವು ಯಾವಾಗ ಬೈ ಮಾಡಬೇಕು ಅನ್ನೋ ಒಂದು ಪರಿಣಿತಿ ತಿಳ್ಕೋಬೇಕು. ಅದನ್ನ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ದಯವಿಟ್ಟು ಯಾರು ಇನ್ವೆಸ್ಟರ್ಸ್ ಹೇಳ್ತಾರೆ, ನಾವು ಹೇಳ್ತೀವಿ, ಇನ್ನೊಬ್ರು ಹೇಳ್ತಾರೆ, ಖಂಡಿತ ಮಾಡಕ್ ಹೋಗ್ಬೇಡಿ. ನೀವು ಯಾವ್ದೇ ಬೈ ಮಾಡಕ್ ಹೋದ್ರು ನಿಮ್ಮ ಸ್ವಂತ ಬುದ್ಧಿನ ಉಪಯೋಗಿಸಬೇಕಾಗುತ್ತೆ, ನಿಮ್ಮ ಸ್ವಂತ ರಿಸ್ಕ್ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದು ನಿಮ್ ದುಡ್ಡು, ನೀವು ಇನ್ವೆಸ್ಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಹಳ ಚೆನ್ನಾಗಿ ಹೇಳಿದ್ರಿ. ಇನ್ನೊಂದು ಕರೆ ಇದೆ. ನಮಸ್ಕಾರ ರಾಜಲಕ್ಷ್ಮಿ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ. ಪ್ರಶ್ನೆ ಕೇಳಿ. ಈ LIC ಮ್ಯೂಚುವಲ್ ಫಂಡ್ ಮತ್ತೆ UTI ಸರ್ಟಿಫಿಕೇಟ್, ಇದು ಎರಡಕ್ಕೂ ಬರೋ ಇಂಟ್ರೆಸ್ಟ್ ರೇಟ್ ಮತ್ತೆ ಈ ಗೋಲ್ಡ್ ಸರ್ಟಿಫಿಕೇಟ್ ಅಂತ ಏನ್ ಹೇಳಿದ್ರಿ, ಹೌದು, ಅದರಲ್ಲಿ ಜಾಸ್ತಿ ಬರುತ್ತಾ ಇಲ್ಲ ಇದಕ್ಕೆ ಜಾಸ್ತಿ ಬರುತ್ತಾ? ಇದು ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಕಂಡೀಷನ್. ಖಂಡಿತ ಮಾರ್ಕೆಟ್ ಕಂಡೀಷನ್ ಮುಖಾಂತರವಾಗಿ ಹೋಗುತ್ತೆ. ಈಗ ನಾವು ಮೊದಲು ಒಂದು ಪ್ರಶ್ನೆ ಕೇಳಿದ್ವಿ ಯುಲಿ ಪಾಲಿಸಿನಲ್ಲಿ. ನೀವು ಆ ಪ್ರಶ್ನೆ ಕೇಳುವಾಗ ನೀವು ಅದನ್ನ ನೋಡಿದ್ರೆ, ಅವರು ಪಾಪ 3 ವರ್ಷದ ಹಿಂದೆ ಮಾರ್ಕೆಟ್ ತುಂಬಾ ಗ್ಲೂಮ್ ಅಲ್ಲಿ ಇದ್ದಾಗ 2008ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟ್ ಮಾಡಿ 3 ವರ್ಷ ಆದ್ಮೇಲೆ ಅವ್ರ 60,000 ರೂಪಾಯಿ ಅಟ್ಲೀಸ್ಟ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಅದು ಅವ್ರಿಗೆ ಸ್ವಲ್ಪ ಇನ್ನ ಜಾಸ್ತಿ ಆಗುತ್ತೆ. 64ರಿಂದ 68,000 ಆಗಿರೋದು, ಬಟ್ ಅದು 56,000 ರೂಪಾಯಿ ಒಂದ್ ಕಂಡೀಷನ್. ಅಥವಾ ಮಾರ್ಕೆಟ್ ಚೆನ್ನಾಗಿದ್ರೆ ಖಂಡಿತ 85,000 ಕೂಡ ಆಗುತ್ತೆ. ಅದರಿಂದ ನೀವು ಮಾರ್ಕೆಟ್ ಕಂಡೀಷನ್ ಪ್ರಕಾರವಾಗಿ ನೀವು ಇನ್ವೆಸ್ಟ್ ಮಾಡಿ. ಇದು ಹೀಗೆ ಅಂತ ಹೇಳಕ್ ಆಗಲ್ಲ, ಹೀಗೆ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಆಗನ್ಬಿಟ್ಟು ದಯವಿಟ್ಟು ಇನ್ವೆಸ್ಟ್ ಮಾಡದೇ ಇರಿ ಅಂತ ನಾವ್ ಹೇಳೋದಿಲ್ಲ. ನೀವು ಒಂದು ರಿಸ್ಕ್ ಫ್ಯಾಕ್ಟರ್ ಇನ್ವೆಸ್ಟ್ಮೆಂಟ್, ಒಂದು 15ರಿಂದ 20,000 ರೂಪಾಯಿನ ದಯವಿಟ್ಟು ಇನ್ವೆಸ್ಟ್ ಮಾಡಿ, ಏನ್ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಇದೆಲ್ಲ ಮ್ಯೂಚುವಲ್ ಫಂಡ್ಸ್ ಒಂದಲ್ಲ ಒಂದಿನ ರಿಟರ್ನ್ಸ್ ಬರುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಅದು ಎಕ್ಸ್ಪರ್ಟ್ಸ್ ಅದನ್ನ ಪೋರ್ಟ್ಫೋಲಿಯೋ ಮೈಂಟೈನ್ ಮಾಡ್ತಾರೆ ಖಂಡಿತ. ಅಥವಾ ಈಗಿನ ಕಾಲದಲ್ಲಿ ಸಾಕಷ್ಟು ಮಾಹಿತಿಗಳು ಎಲ್ಲೆಡೆಗೂ ಲಭ್ಯ ಇರೋದ್ರಿಂದ ಸ್ವತಃ ನೀವೇ ಕೂಡ ಯಾವ್ದಾದ್ರು ಶೇರ್ ತಗೊಳ್ಳೋದು ಮಾರೋದು ಬಹಳ ಸುಲಭವಾದಂತ ಕೆಲಸ ಆಗುತ್ತೆ. ಅಷ್ಟು ಕಷ್ಟದಲ್ಲ. ನೀವು ಹೇಳಿದಾಗೆ ಮಾಹಿತಿಯನ್ನ ತಗೊಂಡ್ರೆ ಅಥವಾ ಒಂದು ಅರಿವನ್ನ ಮೂಡಿಸ್ಕೊಂಡ್ರೆ ಖಂಡಿತ ಇದು ಸುಲಭವಾದ. ಖಂಡಿತ ನಾನು ಇವರು ಕೇಳುವ ಪ್ರಶ್ನೆಗಳಿಗೆ ನಾನು ಹೇಳ್ಬೋದು, ಇಲ್ಲ ಈ ಗೋಲ್ಡ್ ಸರ್ಟಿಫಿಕೇಟ್ ಮೇಲೆ ಹೋಗಿ, ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ. ತುಂಬಾ ಅನಾಲಿಸ್ಟ್ಗಳು ಮಾರ್ಗನ್ಸ್ ಎಲ್ಲ ಹೇಳ್ತಾ ಇದ್ದಾರೆ 45,000 ಹೋಗುತ್ತೆ ಗೋಲ್ಡ್, 1.5 ಲಕ್ಷ ಆಗುತ್ತೆ ಸಿಲ್ವರ್ ಅಂತ. ಬಟ್ ಅವ್ರು ಹೇಳ್ತಾ ಇದಾರೆ ಅಂತ ಹೇಳೋ ಒಂದು ಮಾತಿಗೆ ನಾವು ಇನ್ನೊಬ್ರಿಗೆ ಹೇಳೋದು ಕುಯ್ ಮಂದೆ ಆಗ್ತದೆ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಕೊನೆಗೆ ಇನ್ವೆಸ್ಟರ್ ಲಾಸ್ ಆಗ್ತದೆ. ಅದಕ್ಕೋಸ್ಕರ ನೀವು ಚಿಂತನೆ ಮಾಡಿ, ಒಂದು ನೀವು ಸ್ವಲ್ಪ ನಾಲೆಜ್ ತಗೊಳ್ಳಿ. ತುಂಬಾ ಒಳ್ಳೆ ಮೆಟೀರಿಯಲ್ಸ್ ಇದಾವೆ, ವೆಬ್ಸೈಟ್ಸ್ ಇದಾವೆ, NSE ಇಂಡಿಯಾ ಅಂತ. ಅಥವಾ ಸ್ವಲ್ಪ ಓದಕ್ಕಾಗದೇ ಇರೋರಿಗೆ ಒಳ್ಳೊಳ್ಳೆ ಅನಲಿಸ್ಟ್ ಗಳಿದ್ದಾರೆ, ಅವ್ರ ಹತ್ರ ಹೋಗಿ ಸ್ವಲ್ಪ ಚರ್ಚೆ ಮಾಡಿ, ಅವ್ರು ನಿಮಗೆ ಅನಲೈಸ್ ಮಾಡಿ ಹೇಳ್ಕೊಡ್ತಾರೆ. ಅದ್ರ ಪ್ರಕಾರ ನೀವು ಬೈ ಮಾಡಿ ಅಷ್ಟೇ. ಅಂಚಿಪಾಳ್ಯದಿಂದ ಶಶಿಕಲಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಕಲಾ ಅವರೇ, ಪ್ರಶ್ನೆ ಕೇಳಿ. ಹಲೋ ಮೇಡಮ್, ನಾನು ICICI ಫೈನಾನ್ಸಿಯಲ್ ಅಲ್ಲಿ ನಾನು ಒಂದು ಇನ್ಸೂರೆನ್ಸ್ ತಗೊಂಡಿದ್ದೆ. ಅದೇನಾಗಿದೆ ಅಂದ್ರೆ ನನ್ಗೆ ಅವರು ಏಜೆನ್ಸಿ ಬಂದಾಗ ಹೇಳಿದ್ರು 3 years ನೀವು 1,000 ರೂಪೀಸ್ ನೀವು ಪೇ ಮಾಡಿದ್ರೆ ಡಬಲ್ ಆಗುತ್ತೆ, ವಿತ್ಡ್ರಾ ಮಾಡ್ಕೊಂಡ್ರೆ 3 years ಡಬಲ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವಾಗ ಅವ್ರು ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ನಾನು ವಿತ್ಡ್ರಾ ಮಾಡ್ಕೊಳ್ದೆ ಅಂದ್ರೆ 3 years ಮೇಲೆ ಒಂದು 4 months ಆಗಿದೆ. ನಾನು ಮೊನ್ನೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಿದ್ದಾಗ ಅವ್ರು ಹೇಳ್ತಾ ಇದ್ರು, ಇವಾಗ ನೀವು ವಿತ್ಡ್ರಾ ಮಾಡ್ಕೊಂಡ್ರೆ ನೀವು ಕಟ್ಟಿರೋ ಅಮೌಂಟ್ಗಿಂತ ಇನ್ನು 2,000 ಡಿಡಕ್ಟ್ ಮಾಡಿ ಕೊಡ್ತೀವಿ ಅಂತ. ಯಾಕೆಂದ್ರೆ ಅದು ಶೇರ್ ಮಾರ್ಕೆಟ್ ಡೌನ್ ಆಗಿದೆ ಹಾಗೆ ಹೀಗೆ ಅಂತ ರೀಸನ್ಸ್ ಹೇಳ್ತಿದ್ದಾರೆ. ನನಗೆ ಅದ್ ರೀಸನ್ಸ್ ಫಸ್ಟ್ ನಾನು ತಗೊಂಡಾಗ ಗೊತ್ತಿರ್ಲಿಲ್ಲ. ಈಗ ನಾನು ಏನ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಮೇಡಮ್? ಬಹುಶಃ ಈಗ ನೀವು ಕಾರ್ಯಕ್ರಮದ ಆರಂಭದಿಂದಲೂ ನೋಡ್ತಾ ಇದ್ದಿದ್ರೆ ಇಂಥದೇ ಪ್ರಶ್ನೆಗಳನ್ನ ಹಿಂದೆ ಮೈಸೂರಿನವರೊಬ್ರು ಕೇಳಿದ್ರು. ನಾನು ಓವರ್ ಆಲ್ ಆಗಿ ಎಲ್ಲರಿಗೂ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ದಯವಿಟ್ಟು ಬೇರೆಯವರು ನಿಮ್ಗೆ ಹೇಳ್ತಾರೆ ಅದ್ರ ಡಬಲ್ ಆಗುತ್ತೆ, ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಅದನ್ನ ಬೈ ಮಾಡಕ್ಕಾಗ್ಲಿ ಸೆಲ್ ಮಾಡಕ್ಕಾಗ್ಲಿ ಹೋಗ್ಬೇಡಿ. ಎರಡನೇದಾಗಿ ಅವರೆಲ್ಲ ಅವ್ರ ಪಾಪ ಅವ್ರ ಟಾರ್ಗೆಟ್ಸ್ ಇರುತ್ತೆ, ಅವ್ರ ಜೀವನ ಇರುತ್ತೆ, ಅವ್ರ ಕಮಿಷನ್ಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ಅದನ್ನ ನಿಮ್ಗೆ ಪ್ರಮೋಟ್ ಮಾಡಿರ್ತಾರೆ ಹೊರತು ಅವ್ರಿಗೆ ಅದ್ರ ಪರ್ಸನಲ್ ಕನ್ಸರ್ನ್ ಇರೋದಿಲ್ಲ. 3 ವರ್ಷದಲ್ಲಿ ಅದು ಡಬಲ್ ಆಗುತ್ತೆ ಅನ್ನಂಗಿದ್ರೆ ಅವರೇ 1 ಲಕ್ಷ ಲಕ್ಷ ಅದರಲ್ಲಿ ಹೂಡಿಕೆ ಮಾಡಿರ್ತಿದ್ರು, ನಿಮ್ಗೆ ಸಜೆಸ್ಟ್ ಮಾಡಿರ್ತಿಲ್ಲ. ಈಗ ನೀವು ಸಜೆಸ್ಟ್ ಮಾಡಿರೋದ್ರಿಂದ ಅದು ಪಾಸ್ಟ್ ಆಗೋಗಿರೋದ್ರಿಂದ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಇನ್ವೆಸ್ಟ್ ಮಾಡಿರುವ ದುಡ್ಡು ನಿಮ್ಗೆ ಈಗ ಬೇಡ ಅಂದಲ್ಲಿ ದಯವಿಟ್ಟು ಅದನ್ನ ವೇಟ್ ಮಾಡಿ.
ಇಲ್ಲ ಅಂದ್ರೆ ದಯವಿಟ್ಟು ಅದರಿಂದ ಎಕ್ಸಿಟ್ ಆಗಿ ಮತ್ತೆ ದೊಡ್ಡ ಲಾಸ್ ಅನ್ನ ಬೇರ್ ಮಾಡ್ಕೋಬೇಕಾದ್ರೆ ಮತ್ತೆ ಆ ತಪ್ಪನ ಮಾಡಕ್ ಹೋಗ್ಬಿಡಿ. ಬೇರೆ ಯಾರು ಬಂದ್ರೆ ದಯವಿಟ್ಟು ನನ್ಗಾಗ್ಲೇ ಇದು ಎಕ್ಸ್ಪೀರಿಯನ್ಸ್ ಆಗಿದೆ, ಕಮಿಷನ್ಗೋಸ್ಕರ ನನ್ನ ಹತ್ರ ಈ ತರ ಇನ್ಶೂರೆನ್ಸ್ ಸ್ಕೀಮ್ಸ್ ಬರ್ತಾರೆ ಅಥವಾ ಈ ತರ ಕ್ರೆಡೆನ್ಷಿಯಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ, ಅದರಿಂದ ದಯವಿಟ್ಟು ನನಗೆ ತೊಂದರೆ ಮಾಡಬೇಡಿ ಅಂತ, ದೂರ ಇರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅಂದ್ರೆ ಮಾತನ್ನ ಕೇಳ್ತಾ ಇರೋದು ನನಗೆ ಅನ್ಸುತ್ತೆ, ಹೂಡಿಕೆ ಬಗ್ಗೆ ನಮ್ಮ ಅವೇರ್ನೆಸ್ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಇದೆ. ಹೂಡಿಕೆ ಬಗ್ಗೆ ಇರೋ ಅವೇರ್ನೆಸ್ ಇಲ್ಲ ಅಂದ್ರೆ ಅದ್ರ ಹೂಡಿಕೆನೆ ಅಂತ ಕರೆಯಲ್ಲ. ಅದು ನಾನು ಹೇಳ್ತಿರ್ದಲ್ಲ, ರಾಬರ್ಟ್ ಕ್ಯೂರಾಸ್ಕಿ ಟಾಪ್ ರಿಚೆಸ್ಟ್ ಅನಲಿಸ್ಟ್ ಆಫ್ ಇನ್ವೆಸ್ಟರ್ ಇದ್ದಾರೆ. ಅವರು ಒಂದು ಚಾರ್ಟ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಂಟೈರ್ ಹೂಡಿಕೆ ಎಷ್ಟು ಮಹತ್ವವಾದದ್ದು ಅಂತ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಂಟೈರ್ ಪ್ರಪಂಚದಲ್ಲಿ ಬರೀ 4 ರೀತಿಯ ಮನುಷ್ಯರಿದ್ದಾರೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಎಂಪ್ಲಾಯ್ಡ್ ಪರ್ಸನ್ಸ್ ಅಂತಾರೆ, ಎರಡನೇದಾಗಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕರೀತಾರೆ, ಮೂರನೇದಾಗಿ ಬಿಸ್ನೆಸ್ ಪರ್ಸನ್ಸ್ ಅಂತಾರೆ, ನಾಲ್ಕನೇದಾಗಿ ಇನ್ವೆಸ್ಟರ್ಸ್ ಅಂತಾರೆ. ಇದರಲ್ಲಿ 99% ಜನ ಎಂಪ್ಲಾಯ್ಡ್ ಸೆಲ್ಫ್ ಎಂಪ್ಲಾಯ್ಡ್ ಇದ್ದಾರೆ, 1% ಅಷ್ಟೇ ಇನ್ವೆಸ್ಟರ್ಸ್ ಸೆಲ್ಫ್ ಬಿಸ್ನೆಸ್ ಮೆನ್ಸ್ ಇದ್ದಾರೆ ಅಂತ. ರತನ್ ಟಾಟಾ ಎಲ್ಲಾ ಕಡೆ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಇದ್ರ ಬಗ್ಗೆ ತುಂಬಾ ಮಹತ್ವವಾಗಿ ಹೇಳ್ತಾರೆ ಅವರು ಅಂತಂದ್ರೆ, ಇಲ್ಲಿ ಲಾಭ ತುಂಬಾ ರಿಚ್ ಆಗಿರೋದು, ತುಂಬಾ ಆದಾಯ ಮಾಡ್ತಾ ಇರೋದು ಎಲ್ಲಾನು ಇನ್ವೆಸ್ಟರ್ಸ್ ಬಿಸ್ನೆಸ್ ಮೆನ್. ಅವ್ರು ಹೇಗ್ ಮಾಡ್ತಾರೆ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಎಂಪ್ಲಾಯೀಸ್ ಅವರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಎಂಪ್ಲಾಯ್ಗೆ ಟೈಮ್ ಇರೋದಿಲ್ಲ, ದುಡ್ಡಿರೋದಿಲ್ಲ, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಸೆಲ್ಫ್ ಎಂಪ್ಲಾಯ್ಡ್ಗೂ ಅಷ್ಟೇ ಟೈಮ್ ಇರೋದಿಲ್ಲ, ದುಡ್ಡು ಇರುತ್ತೆ, ಆದ್ರೆ ಫ್ಲೆಕ್ಸಿಬಿಲಿಟಿ ಇರಲ್ಲ. ಖಂಡಿತ ಒಂದು ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿದ್ರೆ ಮಾತ್ರ ಬೇಕಾದ್ರೆ. ಆದ್ರೆ ಬಿಸ್ನೆಸ್ ಮ್ಯಾನ್ ಆಗಿರೋದಿಲ್ಲ, ಅವ್ರದ್ದು ಒಂದು 10-20 ಬ್ರಾಂಚಸ್ ಇರುತ್ತೆ, ಎಲ್ಲಾರು ಒಂದ್ ಕಡೆ ರಿಟರ್ನ್ಸ್ ಬರ್ತಾ ಇರುತ್ತೆ. ಆದ್ರೆ ಅದಕ್ಕೆ ಹೂಡಿಕೆಗೆ ದುಡ್ಡು ಬೇಕಾಗುತ್ತೆ, ಅವಾಗ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಅಥವಾ ಇನ್ವೆಸ್ಟರ್ ತುಂಬಾ ಒಳ್ಳೆ ಕಾನ್ಸೆಪ್ಟ್, ಅದೇ ನೀವು ಹೇಳಿದ್ರಲ್ಲಿ ನಾಲೆಜ್ ಬೇಕಾಗುತ್ತೆ, ಅದಕ್ಕೆ 1% ಇರೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಟೈಮ್ ಇರುತ್ತೆ, ಅವ್ರು ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್, ನಾನು ಎಕ್ಸಾಂಪಲ್ ಕೊಟ್ಟನಲ್ಲ ಒಂದು ಸ್ಕೂಟರ್, ಆತರ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅದ್ ಬಿಟ್ಟು ಅವ್ರೇನೇನು ಮಾಡೋದು. ಅದಕ್ಕೋಸ್ಕರ ಮುಖ್ಯವಾಗಿ 100 ಜನ ಹೇಳೋದಕ್ಕಿಂತ ನಿಮ್ಮ ಬುದ್ಧಿ ಏನ್ ಹೇಳುತ್ತೆ, ನೀವು ಎಷ್ಟು ರಿಸಿಕ್ ತಗೋತೀರಾ ಅದ್ರ ಪ್ರಕಾರವಾಗಿ ಮಾಡಿದ್ರೆ ತುಂಬಾ ಒಳ್ಳೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಮುಂದಿನ ಕರೆ ಕವಿತಾ ಅವರದ್ದು. ನಮಸ್ಕಾರಮ್ಮ, ಪ್ರಶ್ನೆ ಕೇಳಿ. ಕವಿತಾ ಅವರೇ ನಮಸ್ಕಾರ, ಪ್ರಶ್ನೆ ಕೇಳಿ.